2,000 5,000 ರೂಪಾಯಿ ಆಸೆಗೋಸ್ಕರ ವೋಟ್ ಮಾರ್ಕೊಂತಿರಲ್ಲ, ಅನುಭವಿಸ್ರಿ ಇವತ್ತು ಈ ಟ್ರಾಫಿಕ್ ಗಳಲ್ಲಿ. ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಒಂದು ದಿನ ನೀವೇ ಈ ಸಿಚುಯೇಷನ್ ಬರ್ತಿರಲ್ಲ, ಅವತ್ತು ಪ್ರತಿ ಒಬ್ಬೊಬ್ರಿಗೂ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದೀನಿ, ಏನ್ ಮಾತಾಡ್ತಾ ಇದೀನಿ. ಕಮೆಂಟ್ ಮಾಡಿ ಹೇಳಿ. ಇದ್ರಂತ ಅಷ್ಟು ಕಚ್ಚಡ ಸಿಗ್ನಲ್ ನಾನು ಬೆಂಗಳೂರಲ್ಲೇ ನಾನು ಎಲ್ಲೂ ನೋಡಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಯಾರಿಗೂ ಮಾತಾಡ್ಬೇಕು ಅಂತ ಇವತ್ತು ಅನ್ಸಲ್ಲ. ಒಂದು ದಿನ ಈ ಸಿಗ್ನಲ್ ಅಲ್ಲಿ ಗಂಟೆಗಟ್ಟಲೆ ನಿಂತ್ಕೊಂಡು ಒಂದು ಆಂಬುಲೆನ್ಸ್ ಒಳಗಡೆ ಕುತ್ಕೊಂಡು ಬೇಡ್ಕೊಂತ ಇರ್ತಿರಲ್ಲ. ಪ್ರತಿ ಒಬ್ಬೊಬ್ರಿಗೂ ಈ ವಿಡಿಯೋ ತಲುಪಬೇಕು. ಆ ರೀತಿ ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ರಿಗೂ ವಿಡಿಯೋ ರೀಚ್ ಬರೀ ನನಗೋಸ್ಕರ ಅಲ್ಲ, ನಿಮ್ಮೆಲ್ರಿಗೋಸ್ಕರ. ಟ್ರಾಫಿಕ್ ಜಾಮು ಆಗ್ತಿರೋದು ಈಗೇನೋ ನಿನ್ನೆ ಮೊನ್ನೆಯಿಂದ 1 ತಿಂಗಳು 2 ತಿಂಗಳಿಂದ ಅಲ್ಲ, ತುಂಬಾ ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಹಿಂಗೆ ಜಾಮ್ ಆಗ್ತಾ ಇದೆ. ಅದು ಯಾರು ಏನು ಗಮನ ಕೊಡ್ತಾ ಇಲ್ಲ. ಪ್ರತಿಯೊಬ್ರು ಗಮನ ಕೊಡ್ಬೇಕು ಇದ್ರ ಬಗ್ಗೆ. ಇವತ್ತೇನೋ ನಿಮ್ ಟೈಮ್ ಚೆನ್ನಾಗಿದೆ, ಒಂದ್ ಅರ್ಧ ಗಂಟೆ 1 ಅವರ್ ಲೇಟ್ ಆಗಿ ತಲುಪಿದ್ರು ನಡೆಯುತ್ತೆ. ಆ ಒಂದು ಎಮರ್ಜೆನ್ಸಿ ಸಿಚುಯೇಷನ್ ಇರುತ್ತಲ್ಲ, 5 ನಿಮಿಷದಲ್ಲಿ ಆ ಜೀವ ಹೋಗುತ್ತೆ. ತಲುಪಿದ್ರೆ ಅಲ್ಲಿ ಹಾಸ್ಪಿಟ್ಲಿಗೆ ಜೀವ ಉಳಿದ್ಬಿಡುತ್ತೆ. ಇಲ್ಲೇ ಟ್ರಾಫಿಕ್ ಅಲ್ಲೇ ನಿಂತ್ಕೊಂಡು ಜೀವ ಹೋಗುತ್ತಲ್ಲ, ಅವತ್ತಿನ ದಿನ ಅರ್ಥ ಆಗುತ್ತೆ ನಿಮ್ಗೆ ಎಲ್ರಿಗೂ ನಾನು ಏನ್ ಇವತ್ತು ಇಷ್ಟೆಲ್ಲ ಇದ್ ಮಾಡ್ತಾ ಇದ್ದೀನಿ ಅಂತ. ಯಾರೇ ಈ ಬ್ಲಾಕ್ ಮನಿ ಎಲ್ಲ ಮಾಡ್ಕೊಂಡು ಇದ್ರಿಂದ ಬರೋ ದುಡ್ಡನ್ನ ತಿನ್ಕೊಂಡು ಪ್ರತಿಯೊಬ್ರಿಗೂ ಈ ವಿಡಿಯೋ ಶೇರ್ ಆಗ್ಬೇಕು. ನಾವು ಕಟ್ತಾರ ಟ್ಯಾಕ್ಸ್ ಎಂದು ಕಟ್ತಾ ಇರೋದು ಇವೆಲ್ಲ. ಇನ್ನು ಅವ್ರು ತಿನ್ಕೊಂಡು ಅವ್ರು ಒಳ್ಳೊಳ್ಳೆ ಮನೆಗಳು ಕಟ್ಕೊಂಡು ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡಾಕ ಕಟ್ಟೋ ಟ್ಯಾಕ್ಸ್ ಅಲ್ಲಿ ನಮಗೆ ಏನು ಬೆನಿಫಿಟ್ ಇರ್ಲಿ. ಈ ತರ ವರ್ಸ್ಟ್ ನೆಗೆಟಿವ್ ಆಗಿ ಆಗ್ತಿದೆ ಅಂದ್ಮೇಲೆ ಟ್ಯಾಕ್ಸ್ ಎಂದು ಕಟ್ಟಬೇಕು. ಫಸ್ಟ್ ಆಫ್ ಆಲ್ ಏನ್ ಬೆನಿಫಿಟ್ ಸಿಗ್ತಿದೆ ಹೇಳಿ ನಮಗೆ? ಪ್ರತಿಯೊಬ್ಬೊಬ್ಬನು ಯೋಚನೆ ಮಾಡಿ ಏನ್ ಹೇಳ್ತಾ ಇದೀನಿ ಅಂತ. ಇದೆಲ್ಲ ಬರೀ ಇನ್ನು ಸಿಂಪಲ್ ಅಷ್ಟೇ. ಇನ್ನು ಇದಕ್ಕಿಂತ ಇನ್ನೂ ಕಾಂಪ್ಲಿಕೇಟೆಡ್ ಇರೋದು ಏನೇನೋ ಇದೆ. ತಿಳ್ಕೊಳ್ಳಿ ಫಸ್ಟ್, ಜಗತ್ತೇನ್ ಆಗ್ತಾ ಇದೆ, ಏನ್ ಮಾಡ್ತಾ ಇದಾರೆ ಎಲ್ಲ ಅಂತ. ಒಂದು ಡೌಟ್ ಇದ್ರೆ ನೀವು ಒಂದ್ಸಲಿ ಬನ್ನಿ, ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಆಗ್ತಿರೋ ಟ್ರಾಫಿಕ್ ಏನು ಅಂತ ನೋಡಿ ಒಂದ್ಸಲಿ. ಈ ಗೊರಗುಂಟೆಪಾಳ್ಯಕ್ಕೆ ಬನ್ನಿ ಸಾಕು, ಸುಮ್ನಳ್ಳಿ ಕಡೆಯಿಂದ ಗೊರಗುಂಟೆಪಾಳ್ಯಕ್ಕೆ ಬನ್ನಿ, ನಿಮ್ಗೆ ಅರ್ಥ ಆಗುತ್ತೆ ಈ ಟ್ರಾಫಿಕ್ ಏನು, ಎಂತ ವರ್ಸ್ಟ್ ಸಿಗ್ನಲ್ ಇದು ಅಂತ. ಎಲ್ಲ ನಮ್ ಜನಗಳ ಕೈಯಲ್ಲೇ ಇದೆ. 2,000 5,000 ರೂಪಾಯಿ ಆಸೆಗೋಸ್ಕರ ವೋಟ್ ಮಾರ್ಕೊಂತಿರಲ್ಲ, ಅನುಭವಿಸ್ರಿ ಇವತ್ತು ಈ ಟ್ರಾಫಿಕ್ ಗಳಲ್ಲಿ. ಇವತ್ತು ನಾನು ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಒಂದು ದಿನ ನೀವೇ ಈ ಸಿಚುಯೇಷನ್ ಬರ್ತಿರಲ್ಲ, ಅವತ್ತು ಪ್ರತಿ ಒಬ್ಬೊಬ್ರಿಗೂ ಅರ್ಥ ಆಗುತ್ತೆ ನಾನು ಏನ್ ಹೇಳ್ತಾ ಇದೀನಿ, ಏನ್ ಮಾತಾಡ್ತಾ ಇದೀನಿ, ಎಲ್ರಿಗೂ ಅರ್ಥ ಆಗುತ್ತೆ. ಈಗಲೇ ಯೋಚನೆ ಮಾಡಿ 1 ನಿಮಿಷ ಕುತ್ಕೊಂಡು ಏನ್ ಹೇಳ್ತಾ ಇದೀನಿ ಅನ್ನೋದನ್ನ. ಕಾಣಿಸ್ತಾ ಇದೆಯಾ ಇಲ್ಲಿಂದ ಎಲ್ಲಿ ಗಂಟ ಜಾಮ್ ಆಗಿದೆ ಅಂತ ಕಾಣಿಸ್ತಾ ಇದೆಯಾ? ಆ ಎಂಡೇ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ. ಅಲ್ಲಿ ಗಂಟ ಕಂಪ್ಲೀಟ್ ಜಾಮ್ ಆಗಿದೆ.